ಹಾಯ್ ಸ್ನೇಹಿತರೆ, ನಾವು ಓದೋ ತರಗತಿಯಲ್ಲಿ ಸಿಂಧು ನಾಗರಿಕತೆ ಬಗ್ಗೆ ಒಂದು 50 ಪ್ರಶ್ನೆಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಆ ಒಂದು ವಿಡಿಯೋ ಯಾರು ನೋಡಿಕೊಂಡಿಲ್ವೋ ಅವ್ರು ಹೋಗಿ ವಿಡಿಯೋನ ನೋಡಿಕೊಳ್ಳಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಪ್ರಮುಖ ಪ್ರಶ್ನೆಗಳಿರ್ತವೆ ನೋಡ್ರಿ. 6th ಕ್ಲಾಸ್ ಬುಕ್ ಏನಿದೆ ಅದರ ಒಂದು ಆಧಾರದ ಮೇಲೆ ಈ ಒಂದು ಪ್ರಶ್ನೆಗಳು ಇರ್ತವೆ. ಈ ಒಂದು ಪ್ರಶ್ನೆಗಳು ಪ್ರಮುಖ ಪ್ರಶ್ನೆಗಳಿರ್ತವೆ ನೋಡ್ರಿ. ಮೌರ್ಯ ಸಾಮ್ರಾಜ್ಯದಲ್ಲಿ ಕಂಡು ಬರುವಂಥ ಪ್ರಮುಖ ಪ್ರಶ್ನೆಗಳು. ಈ ಒಂದು ಭಾರತದ ಇತಿಹಾಸದ ಸುವರ್ಣ ಯುಗವನ್ನು ಕುರಿತು 20 ಪ್ರಮುಖ ಪ್ರಶ್ನೆಗಳನ್ನು ನಾವು ನೋಡಿಕೊಳ್ಳೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮುಂದೆ ಬರುವಂಥ ಪರೀಕ್ಷೆಗಳಿಗಾಗಿ ನಿಮಗೆ ಭಾಳ ಒಂದು ಹೆಲ್ಪ್ಫುಲ್ ಆಯ್ತು ಅಂತಲೇ ಹೇಳ್ಬೋದು. ಬನ್ನಿ ಮೊದಲ ಒಂದು ಪ್ರಶ್ನೆ ನೋಡಿಕೊಳ್ಳೋಣ. ಮೊದಲನೇ ಒಂದು ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ. ಮೊದಲನೇ ಒಂದು ಪ್ರಶ್ನೆ ಏನಿದೆಪ್ಪ ಅಂತಂದರೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೊಟ್ಟಿದ್ದಾರೆ. ಈ ಒಂದು ರಾಜಮನೆತನಗಳಲ್ಲಿ ಮೊದಲನೇದಾಗಿ ಈ ಒಂದು ರಾಜಮನೆತನದ ಸ್ಥಾಪಕನ ಹೆಸರು ಕೇಳ್ತಾರೆ ನೋಡ್ರಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ಸ್ ಬಿ, ಚಂದ್ರಗುಪ್ತ ಮೌರ್ಯ. ನೋಡಿ, ಚಂದ್ರಗುಪ್ತ ಮೌರ್ಯ ಏನಪ್ಪ ಅಂತಂದರೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಮಾಡಿದಂಥ ಒಬ್ಬ ಸ್ಥಾಪಕರಾಗಿರ್ತಾರೆ. ಇದ್ರ ಬಗ್ಗೆ ನೋಡಿರೋದಾದ್ರೆ ಸರಿಯಾದ ಉತ್ತರ ಯಾವುದಾದ್ರೆ ಚಂದ್ರಗುಪ್ತ ಮೌರ್ಯ ಸರಿಯಾದ ಉತ್ತರ ಆಗಿದೆ ನೋಡಿ. ಓಕೆ, ಚಂದ್ರಗುಪ್ತ ಮೌರ್ಯ ಸರಿಯಾದ ಉತ್ತರ. ಚಂದ್ರಗುಪ್ತ ಮೌರ್ಯನ ಏನಪ್ಪ ಅಂತಂದರೆ ತನ್ನ ಗುರು ಆಗಿರುವಂಥ ಚಾಣಕ್ಯನ ಮಾರ್ಗದರ್ಶನ ಮತ್ತು ಸಹಾಯದಿಂದ ನಂದ ವಂಶದ ಕೊನೆಯ ದೊರೆ ಆಗಿರುವಂಥ ಧನನಂದನನ್ನು ಸೋಲಿಸಿಗೆಸಿಂದ ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಾನೆ. ಯಾರು? ಚಾಣಕ್ಯ. ಚಾಣಕ್ಯನ ಒಂದು ಗುರು ಯಾರಪ್ಪ ಅಂತಂದರೆ ಚಂದ್ರಗುಪ್ತ ಮೌರ್ಯನ ಒಂದು ಗುರು ಯಾರಪ್ಪ ಅಂತಂದರೆ ಚಾಣಕ್ಯ ಆಗಿರ್ತಾನೆ. ಅಂದರೆ ಕೌಟಿಲ್ಯ ಅಂತ ಕರೆಯುತ್ತೇವೆ ನಾವು. ಕೌಟಿಲ್ಯ ಅಂತೂ ಕೂಡ ಕರೆಯುತ್ತಾರೆ ಇವರಿಗೆ. ಯಾರಿಗೆ? ಚಾಣಕ್ಯ ಅಥವಾ ಕೌಟಿಲ್ಯ ಅಂತ ಕರೀತಾರೆ ನೋಡ್ರಿ. ಚಂದ್ರಗುಪ್ತ ಮೌರ್ಯರ ಒಂದು ಗುರು ಆಗಿರ್ತಾರೆ. ಇವರ ಒಂದು ಸಹಾಯವನ್ನು ಪಡೆದುಕೊಂಡ್ರೆ ಏನಪ್ಪ ಅಂತಂದರೆ ನಂದ ವಂಶದ ದೊರೆ ಆಗಿರುವಂಥ ಧನನಂದನನ್ನು ಸೋಲಿಸ್ತಾನೆ ನೋಡ್ರಿ. ಯಾರಿಗೆ? ಧನನಂದನಿಗೆ ಸೋಲಿಸ್ತಾನೆ. ಧನನಂದನನ್ನು ಸೋಲಿಸಿಗೆಸಿಂದ ಈ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಚಂದ್ರಗುಪ್ತ ಮೌರ್ಯ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ಇಂಡಿಕಾ ಕೃತಿಯನ್ನು ಬರೆದವರು ಯಾರು? ಇಂಡಿಕಾ ಕೃತಿಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಒಂದು ಕಡೆ ಕೃತಿ ಬರೆದಂಥ ವ್ಯಕ್ತಿ ಬಗ್ಗೆ ವಂದಿಸಿ ಬರೆಯೋ ರೀತಿಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ, ಇದೇ ರೀತಿ. ಓಕೆ, ಇಲ್ಲಿ ಇಂಡಿಕಾ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಮೆಗಾಸ್ಥಾನಿಸನ ಇಂಡಿಕಾ ಕೃತಿ ಬರೆಯುತ್ತಾರೆ. ಸರಿಯಾದ ಉತ್ತರ ಮೆಗಾಸ್ಥಾನಿಸ್ ನೋಡ್ರಿ. ಮೆಗಾಸ್ಥಾನಿಸ್ ಗ್ರೀಕ್ನ ದೊರೆ ಸೆಲ್ಯೂಕಸ್ನ ನಿಕಟರ್ನ ರಾಯಭಾರಿ ಆಗಿರ್ತಾನೆ ಈ ಒಂದು ಮೆಗಾಸ್ಥಾನಿಸ್ ಅವರು. ಆತನು ಏನು ಮಾಡ್ತಾನಂದರೆ ಇಂಡಿಕಾ ಕೃತಿಯನ್ನು ಮೌರ್ಯರ ಕಾಲದ ಆಡಳಿತ, ಸಮಾಜ ಮತ್ತು ಆರ್ಥಿಕತೆಯ ಬಗ್ಗೆ ಅಪಾರ ಒಂದು ಮಾಹಿತಿಯನ್ನು ನೀಡಿಗೆಸಿಂದ ಬರೆಯುತ್ತಾನೆ ಅಂತಲೇ ಹೇಳ್ಬೋದು. ಇಂಡಿಕಾ ಬರೆದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಮೆಗಾಸ್ಥಾನಿಸ್. ಈತ ಸೆಲ್ಯೂಕಸ್ನ ರಾಯಭಾರಿ ಆಗಿರ್ತಾನೆ ನೋಡ್ರಿ. ಸೆಲ್ಯೂಕಸ್ ನಿಕಟೇರ್ನ ಒಂದು ರಾಯಭಾರಿ ಆಗಿರುವಂಥ ಮೆಗಾಸ್ಥಾನಿಸ್ ಚಂದ್ರಗುಪ್ತನ ಮೌರ್ಯನ ಆಸ್ಥಾನದಲ್ಲಿ ಇರ್ತಾನೆ. ಇವರು ಇಂಡಿಕಾ ಎಂಬ ಕೃತಿಯನ್ನು ಬರೆಯುತ್ತಾರೆ. ಮುಂದಿನ ಒಂದು ಪ್ರಶ್ನೆ, ಚಾಣಕ್ಯನ ಇನ್ನೊಂದು ಹೆಸರೇನು? ಚಾಣಕ್ಯನ ಇನ್ನೊಂದು ಹೆಸರು ಏನಂತ ಕೊಟ್ಟಿದ್ದಾರೆ ನೋಡ್ರಿ. ಚಾಣಕ್ಯನ ಇನ್ನೊಂದು ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ವಿಷ್ಣುಗುಪ್ತ. ಚಾಣಕ್ಯನನ್ನು ಕೌಟಿಲ್ಯ, ವಿಷ್ಣುಗುಪ್ತ ಅಂತ ಕರೀತಿರ್ತಾರೆ. ಕೌಟಿಲ್ಯ, ವಿಷ್ಣುಗುಪ್ತ ಅಂತ ಕರೀತಿರ್ತಾರೆ. ಈ ಚಾಣಕ್ಯನ ಹೆಸರುಗಳಾಗಿರ್ತವೆ ನೋಡ್ರಿ. ವಿಷ್ಣುಗುಪ್ತ ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೋಡಿ. ಚಾಣಕ್ಯನನ್ನು ಕೌಟಿಲ್ಯ, ವಿಷ್ಣುಗುಪ್ತ ಎಂದು ಕರೆಯಲಾಗುತ್ತದೆ. ಇವರು ಪ್ರಾಚೀನ ಭಾರತದ ಶ್ರೇಷ್ಠ ರಾಜ್ಯಶಾಸ್ತ್ರ ಗ್ರಂಥವಾದ ಅರ್ಥಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ ನೋಡ್ರಿ. ಒಂದು ಅರ್ಥಶಾಸ್ತ್ರ ಒಂದು ಕೃತಿ ರಚನೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ನಾವು ಚಾಣಕ್ಯ ಅಂತ ಹೇಳ್ತೀವಿ ನೋಡ್ರಿ. ಚಾಣಕ್ಯನಿಗೆ ವಿಷ್ಣುಗುಪ್ತ ಮತ್ತು ಕೌಟಿಲ್ಯ ಎಂಬ ಹೆಸರಿಂದ ಕರೆಯುತ್ತಿರ್ತಾರೆ. ಈ ಒಂದು ಅರ್ಥಶಾಸ್ತ್ರ ಯಾವುದರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಅಂದ್ರೆ ಮೌರ್ಯರ ರಾಜ್ಯ ಆಡಳಿತದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ರಾಜಕೀಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಮೌರ್ಯರದು. ಮುಂದಿನ ಒಂದು ಪ್ರಶ್ನೆ, ಕಳಿಂಗ ಯುದ್ಧ ನಡೆದ ವರ್ಷ ಯಾವುದು? ಕಳಿಂಗ ಯುದ್ಧ ನಡೀತದೆ, ಅದು ನಡೆದಂಥ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 261 ಕ್ರಿಸ್ತಪೂರ್ವ 261ರಲ್ಲಿ ಅಶೋಕನಿಂದ ಈ ಒಂದು ಕಳಿಂಗ ಯುದ್ಧ ನಡೆಯುತ್ತದೆ. ಅಶೋಕನು ನಡೆಸ್ತಾ ನೋಡ್ರಿ ಈ ಒಂದು ಕಳಿಂಗ ಯುದ್ಧನು.
ಯಾವಾಗ ಕ್ರಿಸ್ತಪೂರ್ವ 261ರಲ್ಲಿ. ಕ್ರಿಸ್ತಪೂರ್ವ 261ರಲ್ಲಿ ನಡೆದ ಕಳಿಂಗ ಯುದ್ಧದ ಭೀಕರತೆ ಮತ್ತು ರಕ್ತಪಾತವನ್ನು ನೋಡಿ ಅಶೋಕನು ತೀವ್ರ ಒಂದು ಪಶ್ಚಾತ್ತಾಪಗೊಂಡು ಏನು ಮಾಡ್ತಾನೆ ಅಂದರೆ ಯುದ್ಧವನ್ನು ತ್ಯಜಿಸ್ತಾನೆ. ಯುದ್ಧವನ್ನು ತ್ಯಜಿಸಿ ಏನು ಮಾಡ್ತಾನೆ ಅಂದರೆ ಅವನು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ನೋಡ್ರಿ, ಯಾವ ಧರ್ಮವನ್ನು ಸ್ವೀಕರಿಸಿದಾನಂತ ಪ್ರಶ್ನೆ ಕೇಳಿದರೆ ಬೌದ್ಧ ಧರ್ಮವನ್ನು ಸ್ವೀಕರಣೆ ಮಾಡುತ್ತಾನೆ ಅಶೋಕ. ಕಳಿಂಗ ಯುದ್ಧದ ನಂತರ ಹಲವಾರು ವ್ಯಕ್ತಿಗಳ ಸಹಾಯಕದಲ್ಲಿ ಅದಕ್ಕಾಗಿ ಅವನು ಮನನೊಂದಿಗೆಸಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿಕೊಳ್ತಾನೆ. ಅಶೋಕನಿಗೆ ಬೌದ್ಧ ಧರ್ಮದ ದೀಕ್ಷೆ ನೀಡಿದವರು ಯಾರು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಈಗ ತಾನು ನಾವೇನಂದ್ವಿ, ಬೌದ್ಧ ಧರ್ಮ ಕಳಿಂಗ ಯುದ್ಧ ಆದ ನಂತರ ಏನಾಯಿತು, ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾನೆ. ಆ ಒಂದು ಬೌದ್ಧ ಧರ್ಮ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಅಶೋಕನಿಗೆ ರಾಜನಿಗೆ ದೀಕ್ಷೆ ನೀಡಿದಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಉಪಗುಪ್ತ. ಉಪಗುಪ್ತನಿಂದ ಏನು ಮಾಡ್ತಾನೆ ಅಂದರೆ ಅಶೋಕನು ದೀಕ್ಷೆಯನ್ನು ಪಡೆದ ಕೇಸಿಂದ ಬೌದ್ಧ ಧರ್ಮನು ಸೇರ್ಪಡೆ ಆಗ್ತಾನಂತಲೇ ಹೇಳ್ಬೋದು, ಸ್ವೀಕರಿಸ್ತಾನೆ. ಸರಿಯಾದ ಉತ್ತರ ಯಾವುದು? ಉಪಗುಪ್ತ ಸರಿಯಾದ ಉತ್ತರ ಆಗಿದೆ ನೋಡಿ. ಬೌದ್ಧ ಸನ್ಯಾಸಿ ಉಪಗುಪ್ತನ ಒಂದು ಉಪದೇಶದಿಂದ ಪ್ರಭಾವಿತನಾದ ಅಶೋಕನು ಹಿಂಸೆಯನ್ನು ಶಾಶ್ವತವಾಗಿ ತ್ಯಜಿಸಿಗೆಸಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಶಾಂತಿ ಮಾರ್ಗವನ್ನು ಒಂದು ತುಳಿತಾನು ಅಂತ ಹೇಳ್ಬೋದು. ಉಪಗುಪ್ತನಿಂದ ಏನು ಮಾಡ್ತಾನಂದರೆ ಈ ಒಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುತ್ತಾನೆ ಅಶೋಕ. ಓಕೆ, ಅಶೋಕ 260 ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ಯುದ್ಧ ಆಗುತ್ತದೆ. ಕಳಿಂಗ ಯುದ್ಧ ಮೇಲೆ ಪ್ರಶ್ನೆ ಕೇಳ್ಬೋದು ನೋಡ್ರಿ. 261ರಲ್ಲಿ ಕಳಿಂಗ ಯುದ್ಧ ನಡೆಯುತ್ತದೆ. ಅದೊಂದು ಒಂದು ಪ್ರಮುಖವಾದಂಥ ಯುದ್ಧ ಆಗಿದೆ ಅಂತಲೇ ಹೇಳ್ಬೋದು ಅಶೋಕನ ಕಾಲದಲ್ಲಿ. ಮುಂದಿನ ಒಂದು ಪ್ರಶ್ನೆ, ಮೌರ್ಯರ ರಾಜಧಾನಿ ಯಾವುದು? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಮೈರವರ್ಮ ಆದರೆ ಆ ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಮಾಡಿದಂಥ ಮೈರವರ್ಮ ತನ್ನ ರಾಜಧಾನಿ ಯಾವುದಾಗಿತ್ತಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ಪಾಟಲಿಪುತ್ರ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂಥ ಮೈರವರ್ಮ ಏನು ಮಾಡ್ತಾನೆ ಅಂದರೆ ಪಾಟಲಿಪುತ್ರವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಳ್ಳುತ್ತಾನೆ. ಓಕೆ, ಪಾಟಲಿಪುತ್ರ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡಿ. ಪಾಟಲಿಪುತ್ರ ಇಂದಿನ ಒಂದು ಬಿಹಾರದ ಪಾಟ್ನಾ ಅಂತ ಕರಿಬೋದು ನಾವು. ಇದು ಮೌರ್ಯ ಸಾಮ್ರಾಜ್ಯದ ಪ್ರಮುಖ ರಾಜಕೀಯ, ಆರ್ಥಿಕ, ಆಡಳಿತಾತ್ಮಕ ಕೇಂದ್ರವಾಗಿರ್ತದೆ ಅಂತಲೇ ಹೇಳ್ಬೋದು. ಪಾಟಲಿಪುತ್ರ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡಿ, ಮೌರ್ಯ ಸಾಮ್ರಾಜ್ಯದ ಒಂದು ರಾಜಧಾನಿ. ಮುಂದಿನ ಒಂದು ಪ್ರಶ್ನೆ, ಅಶೋಕನ ಶಾಸನಗಳು ಹೆಚ್ಚಾಗಿ ಯಾವ ಭಾಷೆಯಲ್ಲಿ ಕಂಡು ಬಂದಿವೆ? ಅಶೋಕನ ಏನು ಶಾಸನಗಳಿದ್ದಾವೆ ಅವು ಯಾವ ಭಾಷೆಯಲ್ಲಿ ಕಂಡು ಬಂದಿದ್ದೀವಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಪ್ರಾಕೃತ ಭಾಷೆಯಲ್ಲಿ ಅಶೋಕನ ಶಾಸನಗಳು ಹೆಚ್ಚಾಗಿ ಕಂಡು ಬಂದಿವೆ. ಓಕೆ, ಪ್ರಾಕೃತ ಭಾಷೆ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ತನ್ನ ಸಂದೇಶಗಳು ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗಬೇಕೆಂಬ ಉದ್ದೇಶದಿಂದ ಅಶೋಕನು ಹೆಚ್ಚಾಗಿ ಬ್ರಾಯಿ ಲಿಪಿ ಮತ್ತು ಪ್ರಾಕೃತ ಭಾಷೆಗಳನ್ನು ಬಳಕೆ ಮಾಡಿಗೆಸಿಂದ ರಚನೆಯನ್ನು ಮಾಡಿರ್ತಾನೆ ಈ ಒಂದು ತನ್ನ ಶಾಸನಗಳನ್ನು. ಯಾರು? ಅಶೋಕ. ಜನಸಾಮಾನ್ಯರಿಗೆ ಓದಲು ಸಹಾಯಕ ಆಗಲೆಂದು ಈ ಒಂದು ಪ್ರಾಕೃತ ಮತ್ತು ಬ್ರಾಯಿ ಲಿಪಿಯನ್ನು ಬಳಕೆ ಮಾಡಿರ್ತಾನೆ. ಅತಿ ಹೆಚ್ಚಾಗಿ ಪ್ರಾಕೃತ ಭಾಷೆಯಲ್ಲಿ ಕಂಡು ಬರ್ತಾ ನೋಡ್ರಿ ಅಶೋಕನ ಶಾಸನಗಳು. ಮುಂದಿನ ಒಂದು ಪ್ರಶ್ನೆ, ಭಾರತದ ರಾಷ್ಟ್ರೀಯ ಲಾಂಛನವನ್ನು ಎಲ್ಲಿಂದ ಪಡೆಯಲಾಗಿದೆ? ಈ ಒಂದು ಭಾರತೀಯ ರಾಷ್ಟ್ರೀಯ ಲಾಂಛನವಾಗಿರುವಂಥ ಇದು ಎಲ್ಲಿಂದ ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಸಾರನಾಥನ ಅಶೋಕನ ಒಂದು ಸ್ತಂಭದಿಂದ ಪಡೆಯಲಾಗಿದೆ ಅಂತಲೇ ಹೇಳ್ಬೋದು. ಯಾವುದು? ಭಾರತದ ರಾಷ್ಟ್ರೀಯ ಲಾಂಛನ ಸಾರನಾಥನ ಅಶೋಕನ ಸ್ತಂಭದಿಂದ ಪಡೆಯಲಾಗಿದೆ. ಸಾರನಾಥ್ನಲ್ಲಿರುವ ಅಶೋಕನ ಸ್ತಂಭದ ಮೇಲಿರುವ 4 ಮುಖದ ಸಿಂಹದ ಬೋಧಿಗೆಯನ್ನು ಸ್ವತಂತ್ರ ಭಾರತ ರಾಷ್ಟ್ರೀಯ ಲಾಂಛನವಾಗಿ ಅಳವಡಿಸಿಕೊಳ್ಳಲಾಗಿದೆ ಅಂತಲೇ ಹೇಳ್ಬೋದು. ಏನಿದೆ ಈ ಒಂದು ಸಿಂಹದ ಬೋಧಿಗೆಗಳು? ಲಯನ್ ಕ್ಯಾಪಿಟಲ್ ಸಾರನಾಥನ ಅಶೋಕನ ಸ್ತಂಭದಿಂದ ಇವನ್ನು ಪಡೆದುಕೊಂಡಿದೆ ಅಂತ ನೋಡಿ ಹೇಳ್ಬೋದು. ಯಾವುದು? ಲಾಂಛನಗಳನ್ನು, ರಾಷ್ಟ್ರೀಯ ಲಾಂಛನವನ್ನು ಪಡೆದುಕೊಳ್ಳಲಾಗಿದೆ ಈ ಒಂದು ಸಾರನಾಥನ ಅಶೋಕನ ಸ್ತಂಭದಿಂದ. ಮುಂದಿನ ಒಂದು ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು? ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದು ಚಂದ್ರಗುಪ್ತ ಮೌರ್ಯ, ನಂತರ ಅಶೋಕ ಬಂದರು. ಈ ರೀತಿಯಾಗಿ ಬಂದಂಥ ಸಂದರ್ಭದಲ್ಲಿ ಕೊನೆಯ ದೊರೆ ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಸ್ನೇಹಿತರೆ, ಬೃಹದ್ರಥ ಅಂತ ಹೇಳ್ತೀವಿ. ಬೃಹದ್ರಥ ಈತ ಏನಪ್ಪ ಅಂತಂದರೆ ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆಯಾಗಿರ್ತಾರೆ.
ಓಕೆ, ಬೃಹದ್ರಥ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮೌರ್ಯರ ಕೊನೆಯ ದೊರೆ ಬೃಹದ್ರಥನನ್ನು ಅವರ ಒಂದು ಸೇನಾಧಿಪತಿಯಾಗಿರುವಂಥ ಪುಷ್ಯಮಿತ್ರ ಶುಂಗನು ಹತ್ಯೆ ಮಾಡುತ್ತಾರೆ. ಮೌರ್ಯದ ವಂಶದ ಹತ್ಯೆಗೊಳಿಸಿ ಶುಂಗದ ವಂಶವನ್ನು ಸ್ಥಾಪನೆ ಮಾಡುತ್ತಾನೆ ಈ ಒಂದು ಪುಷ್ಯಮಿತ್ರ ಶುಂಗನು. ಶೃಂಗ ಏನಿದೆ, ಶುಂಗ ಒಂದು ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂತಂದರೆ ಪುಷ್ಯಮಿತ್ರ ಶುಂಗ. ಯಾರನ್ನು ಸೋಲಿಸಿಗೆಸಿಂದ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ ಅಂದರೆ ಬೃಹದ್ರಥನನ್ನು ಒಂದು ಸೋಲಿಸಿಗೆಸಿಂದ ಈ ಒಂದು ಶುಂಗ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಶುಂಗ ವಂಶ ಅಂತ ಹೇಳ್ತೀವಿ, ಪುಷ್ಯಮಿತ್ರ ಶುಂಗನು. ಮುಂದಿನ ಒಂದು ಪ್ರಶ್ನೆ, ಅಮಿತೃಘಾತ ಅಂದರೆ ಶತ್ರುನಾಶಕ ಎಂಬ ಬಿರುದನ್ನು ಹೊಂದಿದ ದೊರೆ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಶತ್ರುನಾಶಕ ಎಂಬ ಒಂದು ಬಿರುದನ್ನು ಹೊಂದಿರುವಂಥ ನಾಯಕ ಯಾರು? ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಬಿಂದುಸಾರ ನೋಡ್ರಿ. ಆಪ್ಷನ್ ಸಿ ಬಿಂದುಸಾರ. ಏನಪ್ಪ ಅಂತಂದರೆ ಅಮಿತ್ರಘಾತ ಅಂದರೆ ಶತ್ರುನಾಶಕ ಎಂಬ ಬಿರುದನ್ನು ಹೊಂದಿರುತ್ತಾನೆ ಬಿಂದುಸಾರ. ಗ್ರೀಕ್ ಬರಹಗಾರರು ಬಿಂದುಸಾರನನ್ನು ಅಮಿಟ್ರೋಚೇಟ್ಸ್ ಎಂದು ಕರೆದಿದ್ದಾರೆ ಅಂತಲೇ ಹೇಳ್ತೀವಿ ನೋಡ್ರಿ. ಅಮಿಟ್ರೋಚೇಟ್ಸ್ ಅಂತ ಕರೆದಿದ್ದಾರೆ. ಯಾರಿಗೆ? ಬಿಂದುಸಾರನಿಗೆ ಗ್ರೀಕ್ದವರು ಕರೆದಿದ್ದಾರೆ. ಇದರ ಒಂದು ಸಂಸ್ಕೃತ ರೂಪ ಏನಪ್ಪ ಅಂತಂದ್ರೆ ಅಮಿತೃಘಾತ ಅಂದರೆ ಶತ್ರುಗಳನ್ನು ನಾಶ ಮಾಡುವವನನ್ನು ಎಂದರ್ಥ ಆಗುತ್ತದೆ. ಶತ್ರುಗಳನ್ನು ನಾಶ ಮಾಡುವವನಿಗೆ ಅಮಿಟ್ರೋಚೇಟ್ಸ್ ಅಂತ ಕರೀತಾರೆ ಗ್ರೀಕರು. ಇದರ ಅರ್ಥ ಇದಾಗಿದೆ ನೋಡಿ, ಶತ್ರುಗಳ ನಾಶಕ. ಮುಂದಿನ ಒಂದು ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೆದನು? ಯಾವ ಒಂದು ಸ್ಥಳದಲ್ಲಿ ಚಂದ್ರಗುಪ್ತ ಮೌರ್ಯ ಏನಪ್ಪ ಅಂತಂದರೆ ತನ್ನ ದಿನಗಳನ್ನು ಕಳೆದಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇದು ನಮ್ಮ ಕರ್ನಾಟಕದಲ್ಲಿ ಬಂದಿರ್ತಾನೆ. ಆ ಒಂದು ಚಂದ್ರಗುಪ್ತ ಮೌರ್ಯ ಕರ್ನಾಟಕದಲ್ಲಿ ಈ ಒಂದು ತನ್ನ ದಿನಗಳನ್ನು ಕಳೆಯುತ್ತಾನೆ. ಅದು ಯಾವ ಸ್ಥಳ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಶ್ರವಣಬೆಳಗೊಳದಲ್ಲಿ ಏನಪ್ಪ ಅಂತಂದರೆ ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳನ್ನು ಕಳೆಯುತ್ತಾನೆ. ಓಕೆ, ಚಂದ್ರಗುಪ್ತ ಮೌರ್ಯ ಶ್ರವಣಬೆಳಗೊಳದಲ್ಲಿ ಬರ್ತಾನೆ ಅಂತ ಹೇಳ್ಬೋದು. ರಾಜ್ಯಾಡಳಿತವನ್ನು ತೊರೆದ ಜೈನ ಧರ್ಮವನ್ನು ಸ್ವೀಕರಿಸಿದ ಚಂದ್ರಗುಪ್ತ ಮೌರ್ಯನು ಕರ್ನಾಟಕದ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳಕ್ಕೆ ಬಂದು ತನ್ನ ಅಂತಿಮ ದಿನಗಳನ್ನು ಕಳೀತಾನೆ. ಯಾರು? ಚಂದ್ರಗುಪ್ತ ಮೌರ್ಯ. ಇಲ್ಲಿ ಹಾಸನ ಒಂದು ಜಿಲ್ಲೆಯ ಶ್ರವಣಬೆಳಗೊಳಕ್ಕೆ ಬಂದಿರ್ತಾನೆ ನೋಡ್ರಿ. ಇದು ಇಂಪಾರ್ಟೆಂಟ್ ಆಗುತ್ತದೆ. ಓಕೆ, ಅದೇ ರೀತಿಯಾಗಿ ಚಂದ್ರಗುಪ್ತ ಮೌರ್ಯ ಒಂದು ಜೈನ ಧರ್ಮಕ್ಕೆ ಸಂಬಂಧಿಸಿರ್ತಾನೆ ನೋಡ್ರಿ. ಜೈನ ಧರ್ಮಕ್ಕೆ ಒಂದು ಸೇರ್ಪಡೆ ಆಗಿರ್ತಾರೆ, ಸ್ವೀಕಾರ ಮಾಡಿರ್ತಾನೆ ಅಂತಲೇ ಹೇಳ್ಬೋದು ಜೈನ ಧರ್ಮವನ್ನು. ಅಶೋಕ ಒಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರೆ ಚಂದ್ರಗುಪ್ತ ಮೌರ್ಯ ಮೊದಲು ಏನಪ್ಪ ಅಂತಂದರೆ ಜೈನ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡಿರ್ತಾನೆ. ಮುಂದಿನ ಒಂದು ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನು ಯಾವ ಜೈನ ಮುನಿಯ ಪ್ರಭಾವಕ್ಕೆ ಒಳಗಾದನು? ಈ ಒಂದು ಅಶೋಕ ಏನಪ್ಪ ಅಂತಂದರೆ ಉಪಗುಪ್ತನ ಒಂದು ಪ್ರಭಾವದಿಂದ ಬೌದ್ಧ ಧರ್ಮ ಸೇರ್ಪಡೆ ಆದ. ಈಗ ಚಂದ್ರಗುಪ್ತ ಮೌರ್ಯ ಯಾವ ಒಂದು ವ್ಯಕ್ತಿಯಿಂದ ಪ್ರಭಾವಿತವಾಗಿ ಜೈನ ಧರ್ಮವನ್ನು ಸೇರ್ಪಡೆ ಆದಂತ ಕೇಳಿದ್ದಾರೆ. ಇದಕ್ಕೆ ಜೈನ ಮುನಿ ಯಾರಂತ ಕೇಳಿದ್ದಾರೆ ನೋಡ್ರಿ. ಇಲ್ಲಿ ಸರಿಯಾದ ಉತ್ತರ ಭದ್ರಬಾಹುವಿನ ಒಂದು ಪ್ರಭಾವದಿಂದ ಏನು ಮಾಡ್ತಾನಂದರೆ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕಾರ ಮಾಡಿಕೊಳ್ಳುತ್ತಾನೆ. ಜೈನ ಮುನಿ ಭದ್ರಬಾಹುವಿನ ಮಾರ್ಗದರ್ಶನದಲ್ಲಿ ಆತನು ಕರ್ನಾಟಕಕ್ಕೆ ಆಗಮಿಸಿರ್ತಾನೆ ಅಂತಲೇ ಹೇಳ್ಬೋದು. ಜೈನ ಸಂಪ್ರದಾಯದಂತೆ ಸಲ್ಯಕ ರಥವನ್ನು ಆಚರಣೆ ಮಾಡಿ ಆತವನ್ನು ಸಾವನ್ನು ಪಡೆದುಕೊಳ್ಳುತ್ತಾನೆ. ದೇಹ ತ್ಯಾಗ ಮಾಡ್ತಾನೆ ಅಂತ ಹೇಳ್ತೀವಿ. ಅಂದರೆ ಸಲ್ಯಕ ರಥನ ಅಂದರೆ ಏನಪ್ಪ ಅಂತಂದರೆ ಉಪವಾಸ ಮಾಡಿಗೆಸಿಂದ ತನ್ನ ಪ್ರಾಣವನ್ನು ಬಿಡುತ್ತಾರೆ ಅಂತ ಹೇಳ್ಬೋದು. ಯಾರು? ಚಂದ್ರಗುಪ್ತ ಮೌರ್ಯ. ಭದ್ರಬಾಹು ಅವರ ಗುರು ಆಗಿರ್ತಾರೆ ನೋಡ್ರಿ. ಅವರ ಒಂದು ಮಾರ್ಗದರ್ಶನ ಪಡೆದಗೆಸಿಂದ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸೇರ್ಪಡೆ ಆಗಿರ್ತಾನೆ. ಮುಂದಿನ ಒಂದು ಪ್ರಶ್ನೆ, ಸಾಂಚಿ ಸ್ತೂಪವನ್ನು ನಿರ್ಮಿಸಿದವರು ಯಾರು? ಸಾಂಚಿ ಸ್ತೂಪ ನಿರ್ಮಾಣ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಅಶೋಕ ನೋಡಿ. ಅಶೋಕ ಏನಪ್ಪ ಅಂತಂದರೆ ಸಾಂಚಿ ಸ್ತೂಪವನ್ನು ನಿರ್ಮಾಣ ಮಾಡಿರ್ತಾನೆ. ಓಕೆ, ಮಧ್ಯಪ್ರದೇಶದಲ್ಲಿರುವ ಸಾಂಚಿ ಸ್ತೂಪವು ಭಾರತದ ಅತ್ಯಂತ ಹಳೆಯದಾದ ಶಿಲಾ ರಚನೆಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು. ಮೌರ್ಯ ಸಾಮ್ರಾಟ ಅಶೋಕನಿಂದ ನಿರ್ಮಾಣಗೊಂಡಿದೆ. ಇದು ಏನಪ್ಪ ಅಂತಂದರೆ ಬೌದ್ಧ ವಾಸ್ತುಶಿಲ್ಪದಲ್ಲಿ ಅತ್ಯುತ್ತಮ ಉದಾಹರಣೆ ಆಗಿದೆ ಅಂತಲೇ ಹೇಳ್ತೀವಿ. ಸಾಂಚಿ ಸ್ತೂಪ ಇದು ಬೌದ್ಧ ಧರ್ಮಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಆಗಿದೆ. ಓಕೆ, ಇದನ್ನು ನಿರ್ಮಾಣ ಮಾಡಿದವರು ಅಶೋಕ ಆಗಿದ್ದಾರೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಮೌರ್ಯರ ಕಾಲದ ಪ್ರಮುಖ ಕಸುಬು ಯಾವುದಾಗಿತ್ತು? ಮೌರ್ಯರ ಒಂದು ಕಾಲದಲ್ಲಿ ಕಸುಬು ಏನಾಗಿತ್ತು ಅಂತ ಕಸುಬು ಏನಾಗಿತ್ತಪ್ಪ ಅಂತಂದರೆ ಸರಿಯಾದ ಉತ್ತರ ಕೃಷಿ ನೋಡಿ. ಕೃಷಿ ಮೌರ್ಯರ ಕಾಲದ ಒಂದು ಪ್ರಮುಖ ಕಸುಬಾಗಿರ್ತದೆ. ಕೃಷಿಯು ಮೌರ್ಯರ ಆರ್ಥಿಕತೆ ಬೆನ್ನೆಲುಬಾಗಿರ್ತದೆ ಅಂತಲೇ ಹೇಳ್ಬೋದು.
ರಾಜ್ಯವು ಕೃಷಿ ಅಭಿವೃದ್ಧಿಗೆ ಒಂದು ಸುದರ್ಶನ ಕೆರೆಯೊಂದನ್ನು ದೊಡ್ಡ ನೀರಾವರಿ ಯೋಜನೆಗೆ ಹೆಚ್ಚು ಒತ್ತು ನೀಡಿತು. ಸುದರ್ಶನ ಕೆರೆ ಅಂತ ಒಂದು ದೊಡ್ಡ ನೀರಾವರಿ ಯೋಜನೆಗೆ ಹೆಚ್ಚು ಒತ್ತು ನೀಡುತ್ತದೆ. ಈ ಒಂದು ಕೃಷಿಯ ಅವಲಂಬನೆ ಇರ್ತದೆ ನೋಡ್ರಿ ಅಲ್ಲಿನ ಜನರಿಗೆ. ಹಾಗಾದರೆ ಈ ಒಂದು ಸುದರ್ಶನ ಕೆರೆಯನ್ನು ನಿರ್ಮಾಣ ಮಾಡಿದಂಥ ರಾಜ್ಯ ಯಾರಂತ ನೀವು ಕಮೆಂಟ್ ಮೂಲಕ ಕ್ವೆಶ್ಚನ್ ನಂಬರ್ 1 ಅಂತ ಹಾಕಿಸಿ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಸುದರ್ಶನ ಕೆರೆಯನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿ ಯಾರು? ಮುಂದಿನ ಒಂದು ಪ್ರಶ್ನೆ, ಅಶೋಕನ 13ನೇ ಶಿಲಾಶಾಸನವು ಯಾವುದರ ಬಗ್ಗೆ ತಿಳಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಶೋಕನ 13ನೇ ಬಂಡೆಕಲ್ಲು ಶಾಸನ ಅಂತಲೇ ಕರೆಯುತ್ತೇವೆ ನಾವು, ಶಿಲಾಶಾಸನ. ಸರಿಯಾದ ಉತ್ತರ ಆಪ್ಷನ್ಸ್ ನೋಡಿರಿ. ಸಿ, ಕಳಿಂಗ ಯುದ್ಧದ ಬಗ್ಗೆ ಅಶೋಕನ ಈ ಒಂದು ಬಂಡೆಕಲ್ಲು 13ನೇ ಬಂಡೆಕಲ್ಲು ಶಾಸನ ತಿಳಿಸುತ್ತದೆ. ಅಶೋಕನ ಅತಿ ದೊಡ್ಡ ಶಿಲಾಶಾಸನವಾದ 13ನೇ ಶಾಸನವು ಕಳಿಂಗ ಯುದ್ಧದ ಭೀಕರತೆ, ಅಪಾರ ಪ್ರಾಣಹಾನಿ ಮತ್ತು ಅದರ ನಂತರ ಅಶೋಕನಿಗಾದ ತೀವ್ರ ಒಂದು ಪಶ್ಚಾತ್ತಾಪವನ್ನು ವಿವರಣೆಯನ್ನು ನೀಡುತ್ತದೆ ಅಂತಲೇ ಹೇಳಬಹುದು. 13ನೇ ಒಂದು ಬಂಡೆಕಲ್ಲು ಶಾಸನ ಅಂತ ಹೇಳ್ತೀವಿ. 13ನೇ ಶಾಸನ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿ ನೀಡುತ್ತದೆ ನೋಡ್ರಿ. 14ನೇ ಒಂದು ಪ್ರಶ್ನೆ ಹೋಗೋಣ. 14ನೇ ಒಂದು ಪ್ರಶ್ನೆ, ಮೌರ್ಯರ ಆಡಳಿತದಲ್ಲಿ ಪ್ರಾಂತ್ಯಗಳನ್ನು ಯಾರು ಆಳುತ್ತಿದ್ದರು? ಪ್ರೊವಿನ್ಸಸ್ ಅಂತ ಕರಿತೇವೆ ನಾವು. ಇದನ್ನು ಆಡಳಿತ ನಡೆಸಿದಂಥ ವ್ಯಕ್ತಿಗಳು ಯಾರಂತ ಕೊಟ್ಟಿದ್ದಾರೆ. ಪ್ರಾಂತ್ಯಗಳನ್ನು ಆಳುತ್ತಿರುವಂಥ ವ್ಯಕ್ತಿಗಳು ಯಾರಂದರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಕುಮಾರರು. ಅಂದರೆ ರಾಜಕುಮಾರ್ ಏನು ಮಾಡ್ತಿರ್ತಾರೆ ಅಂದರೆ ಪ್ರಾಂತ್ಯಗಳನ್ನು ಆಡಳಿತ ನಡೆಸ್ತಿರ್ತಾರೆ. ಓಕೆ, ರಾಜಕುಮಾರರು ಸರಿಯಾದ ಉತ್ತರ ಆಗಿದೆ. ಬೃಹತ್ ಮೌರ್ಯ ಸಾಮ್ರಾಜ್ಯವನ್ನು ಆಡಳಿತ ಅನುಕೂಲಕ್ಕಾಗಿ ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿರ್ತಾರೆ. ರಾಜಮನೆತನದ ರಾಜಕುಮಾರರನ್ನು ರಾಜ್ಯಪಾಲರಾಗಿ ನೇಮಕ ಮಾಡಲಾಗುತ್ತಿರ್ತದೆ ಆ ಒಂದು ಕಾಲದಲ್ಲಿ. ಕುಮಾರ್ ಅಥವಾ ಆರ್ಯರ ಪುತ್ರ ಅಂತ ಕರೆಯುತ್ತಿರ್ತಾರೆ ನೋಡ್ರಿ ಈ ಒಂದು ರಾಜಕುಮಾರ್ ಅವರಿಗೆ. ಇವರು ಪ್ರಾಂತ್ಯಗಳನ್ನು ಆಳ್ವಿಕೆಯನ್ನು ನಡೆಸ್ತಿರ್ತಾರೆ. ಮುಂದಿನ ಒಂದು ಪ್ರಶ್ನೆ, ಅರ್ಥಶಾಸ್ತ್ರ ಗ್ರಂಥವು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಈ ಒಂದು ಅರ್ಥಶಾಸ್ತ್ರ ಗ್ರಂಥ ಬರೆದಂಥ ವ್ಯಕ್ತಿ ಯಾರಂತ ನೀವು ಆಲ್ರೆಡಿ ತಿಳಿದುಕೊಂಡಿದ್ದೀರಿ. ಕೌಟಿಲ್ಯ ಏನು ಮಾಡ್ತಾನೆ ಅಂದರೆ ಅರ್ಥಶಾಸ್ತ್ರ ಗ್ರಂಥವನ್ನು ಬರೆಯುತ್ತಾನೆ. ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿದುಕೊಂಡಿದ್ದೀರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ರಾಜಕೀಯ ಮತ್ತು ಆಡಳಿತ. ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಕೌಟಿಲ್ಯನಿಗೆ ಉಪಗುಪ್ತ ಅಂತ ಕರಿತಿರ್ತಾರೆ ನೋಡ್ರಿ. ವಿಷ್ಣು ಗುಪ್ತ ಅಂತ ಕರಿತಿರ್ತಾರೆ. ಓಕೆ, ವಿಷ್ಣುಗುಪ್ತ ಅಂತ ಕರಿತಿರ್ತಾರೆ ಕೌಟಿಲ್ಯ ಒಂದಿಗೆ. ರಾಜ್ಯಶಾಸ್ತ್ರ ಮತ್ತು ಆಡಳಿತ ಬಗ್ಗೆ ವಿವರಣೆಯನ್ನು ನೀಡುತ್ತೆ ಅಂತ ಹೇಳ್ಬೋದು ಅರ್ಥಶಾಸ್ತ್ರ. ಇದರ ಹೆಸರು ಏನಪ್ಪ ಅಂತಂದರೆ ಅರ್ಥಶಾಸ್ತ್ರ ಎಂದಿದೆ. ಆದರೂ ಇದು ಕೇವಲ ಅರ್ಥಶಾಸ್ತ್ರಗತಿ ಅಲ್ಲದೆ ರಾಜ್ಯಶಾಸ್ತ್ರ, ಆಡಳಿತ ನೀತಿಗಳು, ಮಿಲಿಟರಿ ತಂತ್ರಗಳು ಮತ್ತು ವಿದೇಶಾಂಗ ನೀತಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೂಡ ಈ ಒಂದು ಕೃತಿಯಲ್ಲಿ ಏನಪ್ಪ ಅಂತಂದರೆ ನಾವು ತಿಳಿದುಕೊಳ್ಳಬಹುದಾಗಿದೆ. ಏನು ಈ ಒಂದು ಅರ್ಥಶಾಸ್ತ್ರ ಬರೆದಿರ್ತಾರಲ್ಲ, ಅರ್ಥಶಾಸ್ತ್ರದಲ್ಲಿ ಇದರಲ್ಲಿ ರಾಜಕೀಯ ಆಡಳಿತ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಆಗಿದೆ ಅಂತ ಹೇಳ್ಬೋದು. ಪ್ರಮುಖ ಆಡಳಿತ ನೀತಿಗಳಾಗಿರ್ಬೋದು, ಮಿಲಿಟರಿ ತಂತ್ರಜ್ಞಾನ ಇದರಲ್ಲಿ ತಿಳಿದು ಬರುತ್ತದೆ. ಮೌರ್ಯರ ಆಡಳಿತದಲ್ಲಿ ಧರ್ಮ ಮಹಾಮಂತ್ರರ ಕರ್ತವ್ಯ ಇವೇನಾಗಿತ್ತು? ನೋಡಿ, ಈ ಒಂದು ಪ್ರಶ್ನೆ ಏನಿದೆ ಅಂದರೆ ಮೌರ್ಯರ ಕಾಲದಲ್ಲಿ ಧರ್ಮ ಮಹಾಮಂತ್ರರ ಒಂದು ಕರ್ತವ್ಯ ಏನಾಗಿತ್ತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಧರ್ಮ ಪ್ರಚಾರ ಮಾಡುವುದು ಮತ್ತು ನೈತಿಕತೆಯನ್ನು ಕಾಪಾಡಿಕೊಳ್ಳುವುದು ಧರ್ಮ ಮಹಾಮಂತ್ರರ ಒಂದು ಕರ್ತವ್ಯ ಆಗಿರ್ತದೆ. ಆ ಒಂದು ಧರ್ಮ ಮಹಾಮಂತ್ರರಿಗೆ ನೇಮಕ ಮಾಡಿರ್ತಾನೆ ಅಶೋಕ ಅವರು. ಧರ್ಮ ಮಹಾಮಂತ್ರರಿಗೆ ನೇಮಕ ಮಾಡಿರ್ತಾರೆ ಅಂತ ಹೇಳ್ತಾನೆ ನೋಡ್ರಿ. ಹಲವಾರು ದೇಶಗಳಿಗೆ ಅಶೋಕನ ಏನು ಮಾಡ್ತಾನೆ ಅಂದರೆ ಧರ್ಮ ಪ್ರಚಾರಕರನ್ನು ಕಳಿಸ್ತಾನೆ ಅಂತಲೇ ಹೇಳ್ಬೋದು. ಅಶೋಕನು ತನ್ನ ಧರ್ಮ ಮತ್ತು ನೀತಿಯನ್ನು ಪ್ರಚಾರ ಮಾಡಲು ಮತ್ತು ಜನರಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸಲು ಧರ್ಮ ಮಹಾಮಂತ್ರರೆಂಬ ಒಂದು ವಿಶೇಷ ಅಧಿಕಾರಿಗಳನ್ನು ನೇಮಕ ಮಾಡಿರ್ತಾರೆ. ಆ ಒಂದು ಅಧಿಕಾರಿಗಳನ್ನು ಬೇರೆ ಬೇರೆ ಒಂದು ದೇಶಗಳಿಗೆ, ಬೇರೆ ಬೇರೆ ಕಡೆಗಳಲ್ಲಿ ಕಳಿಸ್ತಾನೆ ಅಂತಲೇ ಹೇಳ್ಬೋದು. ಇದು ಬೌದ್ಧ ಧರ್ಮದ ಪ್ರಚಾರಕ್ಕೆ ಹೋಗಿರ್ತಾರೆ ನೋಡಿರಿ. ಬೇರೆ ಬೇರೆ ಕಡೆಯಲ್ಲಿ ಬೌದ್ಧ ಧರ್ಮದ ಪ್ರಚಾರಕ್ಕೆ ಹೋಗಿರ್ತಾರೆ. ಮುಂದಿನ ಒಂದು ಪ್ರಶ್ನೆ ಇದೆ ನೋಡಿ, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದ ಗ್ರೀಕ್ ರಾಯಭಾರಿ ಯಾರು? ಈ ಒಂದು ಗ್ರೀಕ್ ರಾಯಭಾರಿ ಯಾರು? ಸೆಲ್ಯೂಕಸ್ನ ಒಂದು ರಾಯಭಾರಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ನಾವು ಈಗ ಆಲ್ರೆಡಿ ಈ ಒಂದು ಪ್ರಶ್ನೆಗೆ ಆ ವ್ಯಕ್ತಿ ಯಾರು ಅಂತ ನಾವು ತಿಳಿದುಕೊಂಡಿದ್ದೇವೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂತಂದರೆ ಮೆಗಾಸ್ಥಾನಿಸ್ ನೋಡ್ರಿ. ಮೆಗಾಸ್ಥಾನಿಸ್ ಏನಪ್ಪ ಅಂತಂದರೆ ಈ ಒಂದು ಸೆಲ್ಯೂಕಸ್ನ ರಾಯಭಾರಿ ಆಗಿರ್ತಾರೆ. ಇವರು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿಗೆಸಿಂದ ಅಲ್ಲಿ ಇದ್ದುಗೆಸಿಂದ ಆ ಮೌರ್ಯ ಒಂದು ಇಂಡಿಕಾ ಎಂಬ ಒಂದು ಕೃತಿಯನ್ನು ಬರೆಯುತ್ತಾರೆ. ಇಂಡಿಕಾ ಎಂಬ ಒಂದು ಗ್ರಂಥಿಯನ್ನು ಬರೆದವರು ಮೆಗಾಸ್ಥಾನಿಸ್ ಅಂತ ಹೇಳಬಹುದು ನೋಡಿ.
ಅದೇ ರೀತಿ ಹುಯೆನ್ ತ್ಸಾಂಗ್ ನೋಡಿದರೆ ಸಿಯುಕಿ ಎಂಬ ಒಂದು ಗ್ರಂಥವನ್ನು ಬರೆಯುತ್ತಾರೆ, ಸಿಯುಕಿ. ಅದೇ ರೀತಿಯಾಗಿ ಫೋಕೋಕಿ ಎಂಬ ಒಂದು ಗ್ರಂಥವನ್ನು ಬರೆದರು ಫಾಯಿಯಾನ್. ಫೋಕೋಕಿ ಎಂಬ ಗ್ರಂಥ ಬರೆದರು ಫಾಯಿಯಾನ್. ಹುಯೆನ್ ತ್ಸಾಂಗ್ ಸಿಯುಕಿ ಬರ್ತಾರೆ. ಇಬ್ಬನ್ ಬಟುಟ ಅವರು ಕೂಡ ಒಂದು ಪ್ರಮುಖ ಗ್ರಂಥವನ್ನು ಬರೀತಾರೆ. ಅದು ಯಾವ ಗ್ರಂಥ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದು ಕೂಡ ಪ್ರಸಿದ್ಧಿಯಾಗಿದೆ ನೋಡಿ. ಮುಂದಿನ ವಿವರಣೆ ನೋಡೋಣ ಇದರ ಬಗ್ಗೆ. ಮೆಗಾಸ್ತನೀಸ್ ಸರಿಯಾದ ಉತ್ತರ ಇದೆ. ಗ್ರೀಕ್ ದೊರೆ ಸೆಲೆಕಸ್ನ ನಿಕಟರ್ನ ರಾಯಭಾರಿಯಾಗಿ ಮೆಗಾಸ್ತನೀಸ್ ಏನಪ್ಪ ಅಂತಂದರೆ ಚಂದ್ರಗುಪ್ತನ ಆಸ್ಥಾನಕ್ಕೆ ಅಂದರೆ ಪಾಟಲಿಪುತ್ರಕ್ಕೆ ಬಂದಿರ್ತಾನೆ. ಆತನು ಏನು ಮಾಡ್ತಾನಂದರೆ ಭಾರತದಲ್ಲಿ ತಾನು ಕಂಡದ್ದನ್ನು ಇಂಡಿಕಾ ಎಂಬ ಒಂದು ಪುಸ್ತಕದಲ್ಲಿ ಏನು ಮಾಡ್ತಾನಂದರೆ ದಾಖಲೆ ಮಾಡಿ ಬರೆಯುತ್ತಾನೆ. ಇಂಡಿಕಾ ಎಂಬ ಒಂದು ಪುಸ್ತಕ ಬರೆದ ವ್ಯಕ್ತಿ ಯಾರಂತ ಕೇಳ್ತಾರೆ. ಅದಕ್ಕಂದರೆ ಮೆಗಾಸ್ತನೀಸ್ ಸೇರಿದ ಉತ್ತರ. ಯಾವ ಯುದ್ಧವು ಅಶೋಕರ ಜೀವನದ ಅತಿ ದೊಡ್ಡ ತಿರುವನ್ನು ತಂದಿತ್ತು ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಯುದ್ಧವು ಅಶೋಕರ ಜೀವನದಲ್ಲಿ ಅತಿ ದೊಡ್ಡ ತಿರುವು ತಂದಿತ್ತು ಅಂತ ಈ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಏನಪ್ಪ ಅಂತಂದರೆ ನೀವು ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಓಕೆ, ಕಮೆಂಟ್ ಮಾಡಿ ಈ ಒಂದು ಉತ್ತರವನ್ನು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಲೈಕ್ ಮಾಡದೆ ಹೋಗಬೇಡಿ. ಓಕೆ, ಅದೇ ರೀತಿಯಾಗಿ ಸೂಪರ್ ಅಂತ ಕಮೆಂಟ್ ಹಾಕಿ, ನಿಮಗೆ ನಿಮ್ಮ ಸ್ನೇಹಿತರವರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಾಗಿ ಈ ಒಂದು ನಾವು ಕೊಟ್ಟಂಥ ಪ್ರಮುಖ ಪ್ರಶ್ನೆಗಳನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಕೊನೆಯದಾಗಿ ಈ ಒಂದು ಪ್ರಶ್ನೆ ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಅಶೋಕನ ಜೀವನದಲ್ಲಿ ಆದಂಥ ಒಂದು ದೊಡ್ಡ ತಿರುವು ಯಾವುದು, ಆ ಒಂದು ಯುದ್ಧ ಯಾವುದಪ್ಪ ಅಂತ ಕೊಟ್ಟಿದ್ದಾರೆ. ಅದು ಯುದ್ಧ ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಆ ಯುದ್ಧವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಪಾರ್ಟ್ 2 ಅಲ್ಲಿ ಇನ್ನು ಮೌರ್ಯರ ಒಂದು ಸಾಮ್ರಾಜ್ಯದ ಬಗ್ಗೆ ಇನ್ನೊಂದು ಕೆಲವು ಪ್ರಶ್ನೆಗಳು ಇದ್ದಾವೆ, ಅವು ಕೂಡ ತರೋಣ. ಓಕೆ ಸ್ನೇಹಿತರೆ, ಇಲ್ಲಿಗೆ ವಿಡಿಯೋನ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ವಿಡಿಯೋ ಇಷ್ಟ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.